ದಿನ ಸಿಂಪಲ್ಲಾಗಿ ಹೆಲ್ದಿಯಾಗ ಒಂದು ಸಾಂಬಾರು ರೆಸಿಪಿ ತೋರಿಸ್ತೀನಿ. ಏನಪ್ಪ ಆ ಸಾಂಬಾರು ಅಂದರೆ ಎಲ್ಲ ಥರ ಮೊಳಕೆ ಕಾಳಿನ ಸಾಂಬಾರು ರೆಸಿಪಿ. ಮಿಕ್ಸ್ ಮೊಳಕೆ ಕಾಳು ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಕಣ್ರಿ. ಮಕ್ಕಳಂತೂ ಇಷ್ಟಪಡಿದ್ರೆ ಈ ಥರ ಸಾಂಬಾರು ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ. ಯಾವ ರೀತಿ ಮಾಡೋದಂತ ನೋಡ್ಕೊಳೋ ಮೊದಲಿಗೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೇಲೆ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಎಲ್ಲ ಥರ ಹುರುಳಿಕಾಳು, ಅವರೆಕಾಳು, ಹೆಸರು ಕಾಳು ಎಲ್ಲ ಥರ ಮಿಕ್ಸ್ನ ಮೊಳಕೆ ಕಟ್ಕೊಂಡು ಈ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಸಾಂಬಾರು ಮಾಡ್ಕೊಳೋಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಟೊಮೊಟೊ ಸಿಕ್ಕೊಂಡು ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ಇಡೀ ಆದಷ್ಟು ಪುದೀನ ಸೊಪ್ಪು, ಸ್ವಲ್ಪ ಗಸಗಸೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ತಣ್ಣಗಾಗಿ ಬಿಟ್ಕೊಂಡು ಒಂದು ಮಿಕ್ಸಿ ಬೌಲ್ಗೆ ಸ್ವಲ್ಪ ಕಾಯಿ ತುರಿ, ನಾನು ಒಂದು ಬೌಲ್ ಆಗೋಷ್ಟು ಕಾಯಿ ತೊಗೊಂಡಿದ್ದೀನಿ. ಕಾಯಿ ಮತ್ತು ನಾವು ಫ್ರೈ ಮಾಡ್ಕೊಂಡಿರೋ ಮಸಾಲೆಗೆ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಧನಿಯಾ ಪೌಡರು, ಅರಿಶಿನ ಪುಡಿ, ಖಾರದ ಪುಡಿ ಸೇರಿಸ್ಕೊಂಡು ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ನಿಮಗೇನಾದರೂ ಧನಿಯಾ ಪೌಡರು ರೆಸಿಪಿ ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿ ಸಿಂಪಲ್ಲಾಗಿ ವರ್ಷಕ್ಕಾಗುವಷ್ಟು ಮನೆಯಲ್ಲೇ ಧನಿಯಾ ಪುಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಬೋದೆ ನಮ್ಮ ಈ ರುಚಿಯಾದ ಮೊಳಕೆ ಕಾಳಿನ ಸಾಂಬಾರಿಗೆ ಮಸಾಲೆ ರೆಡಿ ಆಗುತ್ತೆ. ನೋಡಿ ಮಸಾಲೆ ಅಂತೂ ನೈಸಾಗಿ ಗ್ರೈಂಡ್ ಆಗಿದೆ. ನಮಗೆ ಮಸಾಲೆ ಎಷ್ಟು ಗ್ರೈಂಡ್ ಆಗುತ್ತೋ ಅಷ್ಟು ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ 1-2-3 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಸಾಸಿವೆ, ಈರುಳ್ಳಿ, ಕರಿಬೇವು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಮೊಳಕೆ ಕಾಳನ್ನ ಸೇರಿಸ್ಕೊಂಡು ಒಂದು 5 ಮಿನಿಟ್ಸ್ ಇದರಲ್ಲಿ ಫ್ರೈ ಮಾಡ್ಕೊಂಡು ಈ ಥರ ಫ್ರೈ ಮಾಡೋದ್ರಿಂದ ಟೇಸ್ಟ್ ಸೂಪರಾಗಿರುತ್ತೆ. ನೋಡಿ ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲೆ ಆ್ಯಡ್ ಮಾಡ್ಕೊಂಡು ಈ ಥರ ಫ್ರೈ ಮಾಡಿಕೊಂಡು ಸ್ಮೆಲ್ ಅಂತೂ ಸೂಪರಾಗಿ ಬರುತ್ತೆ ಕಂಡ್ರೆ, ಅಷ್ಟು ರುಚಿಯಾಗಿದೆ ಸಾಂಬಾರು. ಈಗ ನಾವು ಮೊದಲೇ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಸೇರಿಸ್ಕೊಂಡು ನೋಡಿ ಮಸಾಲೆ ಸೇರಿಸ್ಕೊಳ್ಳೋಣ. ಈಗ ನೀರು ಸಾಂಬಾರು ಎಷ್ಟು ಅರ್ಧ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಮುದ್ದೆಗೆ ಅನ್ನಕ್ಕಾದರೆ ಸ್ವಲ್ಪ ನೀರು ಕಮ್ಮಿನೇ ಇಟ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾನು ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ 2 ವಿಸಿಲ್ ಬಿಟ್ಕೊಂಡ್ರೆ ರೆಡಿ ಆಯಿತು ಕಣ್ರಿ ನಮ್ಮ ಹೆಲ್ದಿಯಾದ ಮೊಳಕೆ ಕಾಳಿನ ಸಾಂಬಾರು ರೆಸಿಪಿ. ಇನ್ನಷ್ಟು ರೆಸಿಪೀಸ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇದೇ ಥರ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಈಗ ನೋಡಿ ರುಚಿಗೆ ತಕ್ಕಷ್ಟು ಕುಕ್ಕರ್ ಕ್ಲೋಸ್ ಮಾಡಿ 2 ವಿಸಿಲ್ ಬಿಟ್ಕೊಳ್ಳೋಣ. ಅಷ್ಟರಲ್ಲಿ ಮುದ್ದೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಬಿಸಿ ಮುದ್ದೆ ಜೊತೆ ಈ ಸಾಂಬಾರು ತಿಂತಾ ಇದ್ದರೆ ಅಂತೂ ಸೂಪರಾಗಿರೋ ಕಣ್ರಿ. ಒಂದು ನೋಡಿ ವಿಸಿಲ್ ಬಂದು ಕೂಲಾಗಿದೆ. 1-2 ಸತಿ ಈ ಥರ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಕೂರಿಸ್ಕೊಂಡ್ರೆ ಬಿಸಿ ಎಲ್ಲ ಮೊಳಕೆ ಕಾಳಿನ ಸಾಂಬಾರು ರೆಡಿಯಾಗಿದೆ. ಈಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳಿ. ಟೇಸ್ಟ್ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.